ನೀವು ಚಿತ್ರಲೋಕ ಯೂಟ್ಯೂಬ್ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ. ಬಟ್ ಇದು ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಅದು ಆ ಸಿನಿಮಾದ್ದು. ಅದು ಸಿನಿಮಾದೆಲ್ಲ ಚೆನ್ನಾಗಿದೆ. ಅದು ಆ್ಯಕ್ಚುಲಿ ಅದರಲ್ಲಿ ವಜ್ರಮುನಿಯವರು ಪಾರ್ಟ್ ಮಾಡಿದ್ರು, ಅಶ್ವಥ್ ಅವ್ರು ಮಾಡಿದ್ರು. ಅಶ್ವಥ್ ಅವ್ರ ಮಗನ್ನ ಹಾಕೊಂಡಿದ್ವಿ ಅದರಲ್ಲಿ ಒಬ್ಬ ಪಕ್ಕದ ಎಸ್ಟೇಟ್ ವಿಲನ್ ಇರ್ತಾನೆ. ಅಶ್ವಥ್ ಅವ್ರ ಮಗ ಆಕ್ಚುಲಿ ಅಶ್ವಥ್ ಅವ್ರ ಮಗಳು ಡಾಲಿ, ಅಂಬರೀಷ್ ಎಸ್ಟೇಟ್ನ ಮೇನ್ ಇದು ಅವ್ರ ಮಗನ ಥರನೇ ಇರ್ತಾರೆ, ಎಲ್ಲ ನೋಡ್ಕೋತಿರ್ತಾರೆ. ಟೆನ್ನಿಸ್ ಕೃಷ್ಣ ಅಲ್ಲಿ ಕೆಲಸ ಮಾಡ್ತಿರ್ತಾನೆ, ಉಮಾಶ್ರೀನೂ ಅವ್ರ ಮನೇಲೆ ಕೆಲಸ ಮಾಡ್ತಿರ್ತಾರೆ. ವಜ್ರಮುನಿ ಮಗನ ಪಾರ್ಟು ಅಶ್ವಥ್ ಅವ್ರ ಮಗ ಮಾಡಿದ್ರು ಅದರಲ್ಲಿ, ಶಂಕರ್ ಅಶ್ವಥ್. ಅವ್ರ ಪಕ್ಕದ ಎಸ್ಟೇಟ್ ಅವ್ರು ಎಂತಂದ್ರೆ ಎಲ್ಲ ಕಂಡ್ಕೊಂಡಿದ್ದನ್ನೆಲ್ಲ ಒತ್ತುವರಿ ಮಾಡ್ಕೊಳ್ಳೋದು ಅವ್ರ ಇದು. ಎಸ್ಟೇಟನ್ನು ಒತ್ತುವರಿ ಮಾಡ್ಕೋತಾರೆ, ಪಕ್ಕದ ಕಾಡನ್ನು ಒತ್ತುವರಿ ಮಾಡ್ಕೋತಾರೆ. ಅವ್ರಿಗೆ ಇವ್ರ ಎಸ್ಟೇಟ್ ಬೇಕು, ನಂದನವನ ಎಸ್ಟೇಟು ಬೇಕು, ಅದನ್ನ ನೀನು ಎಷ್ಟಾರು ದುಡ್ಡು ಕೇಳೋ ನಾನು ಕೊಡ್ತೀವಿ ಅಂತ ಇದು ವಿಚಾರ ಅಲ್ಲ. ಬಿಗಿನಿಂಗ್ ಅಲ್ಲೇ ಬರ್ತಾರೆ, ಕೇಳ್ತಾರೆ ನಂಗೆ ಮಾರು ಅಂತ. ನೀವು ಅದೇನೇ ಕೊಟ್ಟರು ನಾವು ಮಾರಲ್ಲ ಅಂತ ಹೇಳ್ತಾರೆ. ಅಂಬರೀಷ್ ಹೆದರ್ಸ್ಬಿಟ್ಟು ಕಳಿಸ್ತಾರೆ. ಸೊ ಅವ್ರಿಗೊಂದು ಇರುತ್ತೆ, ಇವನೊಬ್ಬ ಕೆಲಸದವನು ಇವ್ನು ಇರೋದ್ರಿಂದ ಈ ಮನುಷ್ಯ ನನ್ನ ಮಾತು ಕೇಳಲ್ಲ ಅನ್ನೋಂಥದ್ದು. ಬಟ್ ಆ ಸಿನಿಮಾದಲ್ಲಿ ನಾನು ಸಂದೇಶ್ ಅವ್ರಿಗೆ ಇನ್ನೊಂದು ಐಡಿಯಾ ಕೊಟ್ಟೆ. ನಾನು ಈ ಥರ ಮಾಡೋಣ, ಈ ತನಕ ಅಶ್ವಥ್ ಅವ್ರು ಎಲ್ಲ ಸಾಫ್ಟ್ ಕ್ಯಾರೆಕ್ಟರೇ ಮಾಡ್ಕೊಂಡ್ಬಂದ್ಬಿಟ್ಟಿದ್ದಾರೆ. ಅಶ್ವಥ್ ಅವ್ರು ಇದ್ದರೆ ಇದು ಹಿಂಗೆ ಇರುತ್ತೆ ಕ್ಯಾರೆಕ್ಟರ್ ಅಂತ ಆಡಿಯನ್ಸ್ಗೆ ಒಂದು ನಿರೀಕ್ಷೆ ಇರುತ್ತೆ. ವಜ್ರಮುನಿ ವಿಲನ್ ಅಂದರೆ ಅವ್ರು ವಿಲನ್ ಥರನೇ ನೋಡ್ತಾರೆ, ವಜ್ರಮುನಿ ವಿಲನ್ ಆಗಿರ್ತಾರೆ ಅಂತ ನೋಡ್ತಾರೆ. ಉಲ್ಟಾ ಮಾಡೋಣ, ಸಾಫ್ಟ್ ಕ್ಯಾರೆಕ್ಟರ್ನ ವಜ್ರಮುನಿ ಅವ್ರಿಗೆ ಕೊಡೋಣ. ಇನ್ನೊಂದು ಇದೆಯಲ್ಲ, ಅವ್ರ ತಂದೆ ಮಗನ ಪಾರ್ಟೇ ಮಾಡಲಿ, ವಿಲನ್ ಕ್ಯಾರೆಕ್ಟರ್ನ ಅಶ್ವತ್ಥಕ್ಕೆ ಕೊಡೋಣ, ವಿಲನ್ ಮಗನ್ ಥರ ಇರಲಿ. ಉಲ್ಟಾ ಮಾಡಿದ್ರೆ ಚೆನ್ನಾಗಿ ವರ್ಕೌಟ್ ಆಗುತ್ತೆ. ಅವ್ರಿಗೂ ಅಶ್ವಥ್ ಅವ್ರಿಗೂ ಮಾಡೋಕ್ಕೆ ಭಾಳ ಚೆನ್ನಾಗಿರುತ್ತೆ. ಇವರು ವಜ್ರಮುನಿನೂ ಖುಷಿಯಾಗಿ ಮಾಡ್ತಾರೆ, ಬೇರೆ ಥರ ಇರುತ್ತೆ, ಇಡೀ ಸಿನಿಮಾ ಬೇರೆ ಕಲರ್ ಆಗುತ್ತೆ ಅಂತೆಲ್ಲ ಹೇಳಿದೆ. ಅವರು ಇಲ್ಲ ಸಾರ್ ವಜ್ರಮುನಿಯವ್ರು ವಿಲನ್ ಅಂತಾನೆ ಬಂದ್ಬಿಟ್ಟಿದ್ದಾರೆ, ವಿಲನ್ ಅಂತಾನೆ ಮಾಡಲಿ ಅವರು. ಅಶ್ವಥ್ ಅವರು ಸಾಫ್ಟು, ಅವ್ರನ್ನೋಗಿ ಆ ಥರದ್ದು ಪಾರ್ಟು ಗನ್ನಲ್ಲಿ ಹೊಡಿಯೋದು ಆ ಥರದ್ದು ಈ ಥರದ್ದೆಲ್ಲ ಮಾಡೋಕ್ಕಾಗತ್ತ, ಬೇಡಲ್ಲ. ಆ್ಯಕ್ಚುಲಿ ಅದ್ರಲ್ಲಿ ನನಗೆ ಐಡಿಯಾ ಆ ಥರ ಇತ್ತು. ಆಮೇಲೆ ಒಂದು ದಿವಸ ಮಾತಾಡ್ತಾ ಅಶ್ವಥ್ ಅವ್ರ ಹತ್ರ ಹೇಳಿದೆ, ಹಿಂಗೆ ಇತ್ತು ಐಡಿಯಾ ನಮಗೆ ಅಂತ. ಮಾಡಿಸ್ಬೋದಾಗಿತ್ತು ಅಂತ. ಆಮೇಲೆ ವಜ್ರಮುನಿ ಅವರು ತುಂಬ ಕೋಆಪರೇಟ್ ಮಾಡಿದ್ರು. ನಂಗೆ ತುಂಬ ಅವರು ಪರದೆ ಮೇಲೆ ಹೆಂಗೆ ಒಂಥರ ವಿಲನಿಕ್ಕಾಗಿ ಅದು ಇರ್ತಿದ್ರು, ಅದು ಬಿಟ್ಟರೆ ಮನುಷ್ಯನಾಗಿ ತುಂಬ ಒಳ್ಳೆ ಮನುಷ್ಯ, ತುಂಬ ಹೃದಯವಂತ. ಆಮೇಲೆ ಅವ್ರು ಯಾರಿಗೆ ಅವ್ರ ಕಡೆಯಿಂದ ಏನು ಸಹಾಯ ಆಗುತ್ತೆ ಬಂದು ಮಾಡ್ಕೊಂಡು ಹೋಗಿ ಅನ್ನೋಂಥ ಸ್ವಭಾವ ಇತ್ತು. ನನ್ನ ಕಣ್ಣಾರೆ ನೋಡಿರೋಂಥದ್ದು. ತುಂಬ ಕ್ಲೋಸ್ ಆಗಿಬಿಟ್ರು. ಎಲ್ಲರೂ ಹೇಳೋರು ಅವ್ರ ಸ್ವಲ್ಪ ಇದು ಮಾತಾಡ್ತಾರೆ, ರಫ್ ಆಗಿ ಮಾತಾಡ್ತಾರೆ, ಅದು ಇದು ಅಂತೆಲ್ಲ ಹೇಳೋರು. ಆ ಥರದ್ದು ಯಾವುದೇ ಒಂದೇ ಒಂದು ಇನ್ಸಿಡೆಂಟ್ ಆಗಲಿಲ್ಲ ನನ್ನ ಹತ್ರ. ಭಾಳ ಚೆನ್ನಾಗಿರೋರು, ಫ್ರೀ ಆಗಿದ್ದಾಗೆಲ್ಲ ಬಂದು ನನ್ನ ಜೊತೆ ಕೂತ್ಕೊಂಡು ಮಾತಾಡೋರು. ಆಮೇಲೆ ನಾನು ಏನು ಹೇಳಿದ್ರು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡು ಒಂದು ಫೇಸ್ ಒಂದು ಕ್ಲೋಸ್ ಅಪ್ ಇಟ್ಟು ಈ ಎಕ್ಸ್ಪ್ರೆಷನ್ ಬೇಕು ಅಂದರೆ ಅವ್ರಿಗೂ ಅಷ್ಟೇ. ಅವ್ರು ತುಂಬ ಒಳ್ಳೆ ಕೆಪಾಸಿಟಿ ಇತ್ತು, ನಾಟಕದ ಬ್ಯಾಕ್ಗ್ರೌಂಡು ಇತ್ತು ಅವ್ರಿಗೆ. ಆ ಕ್ಯಾಮ್ರಾ ಓಡ್ತಾ ಇರ್ಬೇಕಾದ್ರೆ ಆ ಎಕ್ಸ್ಪ್ರೆಷನ್ ಚೇಂಜ್ ಮಾಡೋರು ಅವರು. ತುಂಬ ಒಳ್ಳೆ ಸೀನ್ ಇತ್ತು. ಇನ್ಫ್ಯಾಕ್ಟ್ ಅವ್ರು ನಂಗೆ ಎಲ್ಲರಿಗೂ ಅವ್ರ ಸುತ್ತಮುತ್ತ ಇರೋರು ಚೆನ್ನಾಗಿರ್ಬೇಕು ಅಂತ ಬಯಸ್ತಾರೆ ಅವರು. ನನಗೆ ಹೇಳಿದ್ರು ಅವಾಗ ಅವರು ಜಯನಗರ ಹೌಸಿಂಗ್ ಕೋಆಪರೇಟಿವ್ ಸೊಸೈಟಿ ಚೇರ್ಮನ್ ಏನೋ ಆಗಿದ್ರು ಅಂತ ಕಾಣುತ್ತೆ. ಅವಾಗ ನಾನು ಚೇರ್ಮನ್ ಇದ್ದೀನಿ, ಎಲ್ಲರೂ ಸೈಟ್ ಮಾಡ್ಕೊತಿದ್ದಾರೆ, ನೀವು ಬಂದು ಒಂದು ಸೈಟ್ ಅಪ್ಲಿಕೇಶನ್ ಕೊಡಿ, ಸೈಟ್ ಮಾಡಿಕೊಡ್ತೀನಿ ಅಂದ್ರೆ. ನಂಗೆ ಸೈಟು ಮಾಡೋ ಉದ್ದೇಶನೂ ಇಲ್ಲ, ಆ ಥರದ್ದು ಯಾವುದೂ ಇಲ್ಲ. ನಂಗೆ ಸಿನಿಮಾ ಮಾಡಬೇಕು. ಹೇಳಿದ್ರು ಪಾಪ ಸುಮಾರು ಸರಿ ಅವರು, ಬನ್ನಿ ಒಂದು ಅಪ್ಲಿಕೇಶನ್ ಕೊಟ್ಟೋಗಿರಿ, ಮಾಡಿಸಿರ್ತೀನಿ, ನಿಮ್ಗೆ ಆದಾಗ ದುಡ್ಡು ಕಟ್ಟಿ, ನನ್ನ ಕೈಯಲ್ಲಿದೆ, ನಾನು ಸ್ಯಾಂಕ್ಷನ್ ಮಾಡ್ಬೋದು ಅಂತೆಲ್ಲ ಹೇಳಿದ್ರು ಪಾಪ. ನಾನು ಅವಾಗ ಹೋಗ್ಲಿಲ್ಲ, ಮಾಡ್ಕೊಳ್ಳಿಲ್ಲ ಅದು. ಬಟ್ ಆ ಕಾರಣಕ್ಕೆ ಅಂತಲ್ಲ, ಅದರ್ವೈಸ್ ಆಲ್ಸೋ ಅವ್ರು ಕೊನೆವರೆಗೂ ಲಾಸ್ಟ್ ಡೇ ತನಕ ಇದ್ದು. ಬಟ್ ಅವ್ರ ಎದುರುಗಡೆ ವಜ್ರಮುನಿಯವ್ರದ್ದು ಇನ್ನೊಂದು ಮುಖ ಇದೆ. ಅವ್ರನ್ನ ವಿರೋಧ ಮಾಡಿಕೊಂಡು ಇದು ಮಾಡ್ಕೊಂಡು ಹೋದ್ರೆ ಅವ್ರು ಕಾಂಪ್ರಮೈಸ್ ಮಾಡ್ಕೋತಾನೆ ಇಲ್ಲ. ಹಂಗೆ ಇರೋರು, ವಿರೋಧವಾಗೇ ಇರೋರು, ನಿಷ್ಠುರವಾಗಿ ಮಾತಾಡೋರು, ನಿಷ್ಠುರವಾಗಿ ಬೈಯೋರು, ಎಷ್ಟು ಬೇಕು ಅಷ್ಟಕ್ಕೆ ಇದ್ಬಿಡೋರು. ಅವರು ಔಟ್ ಆಫ್ ದ ವೇ ಬಂದು ಇಲ್ಲ ಕೂತ್ಕೊಳ್ಳಿ, ರಾತ್ರಿ 9 ಗಂಟೆ ತನಕ ಆಗುತ್ತೆ, ನೈಟ್ ಶೂಟಿಂಗು, ಇದು ಕೋಆಪ್ರೇಟ್ ಮಾಡಿ, ಅದು ಕೋಆಪ್ರೇಟ್ ಮಾಡಿ ಅಂತಂದರೆ ಮಾಡ್ತಿರ್ಲಿಲ್ಲ ಅವರು. ಅವ್ರಿಗೆ ಇಷ್ಟ ಆದರೆ ಫುಲ್ ಕೋಆಪ್ರೇಟ್ ಮಾಡೋರು. ಸೊ ನನಗೆ ತುಂಬ ಇಡೀ ನನ್ನ ಸಿನಿಮಾ ಕರಿಯರಲ್ಲೇ ಆರ್ಟಿಸ್ಟ್ಗಳು ಮಾತ್ರ ಎಲ್ಲರೂ ಅದೇ ಥರ ಸಿಕ್ಕರು. ವಜ್ರಮುನಿಯವ್ರು ನನಗೆ ತುಂಬ ಇಷ್ಟ ಆದರು. ಅಶ್ವಥ್ ಅವರಂತೂ ಅದು ಹೇಳಿದಾಗ ಅಯ್ಯೋ ನಾನು ಮಾಡ್ತಿದ್ದೆ, ನನಗೂ ಇಷ್ಟ ಆಗ್ತಿತ್ತು ಅದು ಅಂತೆಲ್ಲ ಹೇಳಿದ್ರು. ಅವರು ತುಂಬ ಅದ್ಭುತವಾಗಿ ಆಕ್ಟ್ ಮಾಡಿದ್ದಾರೆ ಅದರಲ್ಲಿ. ಅವ್ರ ಸಾಯಸ್ಸಿನ ತುಂಬ ಅದ್ಭುತವಾಗಿದೆ. ಆಮೇಲೆ ಅದರಲ್ಲಿ ಸಾಯಸ್ಸಿನ ಇದೆ, ಅದು ನೈಟ್ ಮಾಡಬೇಕು, ಒಳಗಡೆ ನಡೆಯೋದಾದ್ರೂ ನೈಟ್ ಎಫೆಕ್ಟಲ್ಲಿ ಶೂಟ್ ಮಾಡಬೇಕು. ತುಂಬ ಇಂಪಾರ್ಟೆಂಟ್ ಸೀನು ಅದು. ಒಂದು ಮಾತಾಡ್ಬೇಕಾದ್ರೆ ಯಾವುದೋ ಒಂದು ವಿಷಯ ಇದು ಬರುತ್ತೆ. ಬಂದಾಗ ಅವಳು ಡಾಲಿ ರಮೇಶನ್ನ ಲವ್ ಮಾಡ್ತಿರ್ತಾರೆ. ಅದರಲ್ಲಿ ರಮೇಶ್ ಬೇಕು ಇನ್ನೊಂದು ಕ್ಯಾರೆಕ್ಟರ್ಗೆ ಅಂತಿತ್ತು, ಇನ್ನೊಂದು ಕ್ಯಾರೆಕ್ಟರ್ ಪ್ಯಾರಲಲ್ ಕ್ಯಾರೆಕ್ಟರ್ ಬರುತ್ತೆ. ಅವಾಗ ರಮೇಶ್ನ ಹಾಕೋಣ ಅಂತಂದ್ರು ಇವರು, ಯಾರು ನಾಗರಾಜ್ ಅವರು.
ಸೊ ಅಲ್ಲೂ ಕೊನೆಗೆ ನನಗೆ ವಹಿಸಿದ್ರು, ಯಾಕಂದ್ರೆ ರಮೇಶ್ ಇನ್ನೂ ಅವ್ರ ಜೊತೆಗೆ ಮಾಡಿರಲಿಲ್ಲ ಯಾವ ಪಿಕ್ಚರನ್ನು. ಸೊ ನನಗೂ ರಮೇಶ್ಗೂ ಚೆನ್ನಾಗಿತ್ತಲ್ಲ, ಅಷ್ಟೊತ್ತಿಗೆ ಮಾಡಿದ್ವಿ, ಒಂದು 2-3 ಸಿನಿಮಾ ಮಾಡಿದ್ವಿ ನಾವು. ಸೊ ಮಾತಾಡಿ ಸರ್ ಅವ್ರ ಹತ್ರ, ಸರ್ ನೀವು ಮಾತಾಡಿ ಸರ್ ಪ್ರೊಡ್ಯೂಸರು, ನೀವು ಹೇಳಿದ್ರೆ ನೀವೇನು ಹೇಳ್ತೀರ ಅದಕ್ಕೆ ಇದು ಮಾಡ್ತಾರೆ, ಡೇಟ್ ಒಂದು ನೋಡ್ಕೊಳ್ಳಿ, ಯಾಕಂದ್ರೆ ತುಂಬ ಬ್ಯುಸಿ ಇದ್ದಾರೆ ಅವರು. ಅವಾಗ ಫುಲ್ ತಮಿಳು ಸಿನಿಮಾಗಳಲ್ಲಿ ಬ್ಯುಸಿ ಇದ್ರು ಅವರು, ಫುಲ್ ತುಂಬ ಬ್ಯುಸಿ ಇದ್ರು ತಮಿಳು ಸಿನಿಮಾದಲ್ಲಿ. ಮಾಡ್ಬೇಕು ಇದಾಗುತ್ತೆ. ಇಲ್ಲ ಸರ್ ನೀವು ಕೇಳಿದ್ರೆ ಅವ್ರು ಇಲ್ಲ ನನ್ನ ಬರ್ತಾರೆ ಅಂತ. ಸೊ ನಾನು ರಮೇಶ್ ಅವ್ರನ್ನ ಕೇಳಿದೆ, ನಾನು ಅದಕ್ಕೆ ಈ ಥರ ಇದೆ, ಈ ಥರ ಶೆಡ್ಯೂಲ್ ಹಾಕ್ಕೊಂಡಿದ್ದೀವಿ ನಾವು ಸಿನಿಮಾದ್ದು. ಅಲ್ಲ ಮುಂಚೆನೇ ತೊಗೊಂಡೆ ಡೇಟು, ಹೇಳ್ಬೇಕಾದ್ರೆ ಹೇಳಿಲ್ಲ ಅದು. ಅವ್ರು ಕೇಳಿದಾಗ ಅವರು ಸರ್ ಹೇಳಿ ಈ ಥರದ್ದು ಅಂಬರೀಷ್ ಅವರು ಇದ್ದಾರೆ, ನೀವು ಮೇಯ್ನ್ ಅಲ್ಲ, ಅಂಬರೀಷ್ ಜೊತೆಗಿರುತ್ತೆ, ಪ್ಯಾರಲಲ್ ಹೀರೋ ಥರ ಇರುತ್ತೆ, ಸಾಂಗ್ಗಳಿದೆ, ಸಾಂಗಲ್ಲಿ ಇರ್ತೀರಿ, ಸಾಂಗ್ ಇದೆ, ಒಂದು ಸಾಂಗ್ ಇರುತ್ತೆ ನಿಮಗೆ, ಈ ಥರ ಇರುತ್ತೆ, ಲಾಸ್ಟ್ ಲವರ್ ಥರ ಆ ಥರ ಬರುತ್ತೆ ಕ್ಯಾರೆಕ್ಟರ್ ಈ ಥರ ಅಂತ ಮುಂಚೆನೇ ಹೇಳ್ಬಿಟ್ಟೆ ನಾನು. ನಾಳೆ ಅವರು ಇನ್ನೇನು ಅಂದ್ಕೊಂಡು ಬಂದು ಅವ್ರು ಫುಲ್ ಹೀರೋ ಆಗಿ ಮಾಡ್ತಾ ಇದ್ರು. ಅವಾಗಲೇ ಕನ್ನಡದಲ್ಲೂ ಹೀರೋ ಆಗಿ ಒಂದು ಮಹೇಂದ್ರನ್ ಸಿನಿಮಾ ಎಲ್ಲ ಬರ್ತಾ ಇತ್ತು. ಮಹೇಂದ್ರನ್ ಯಾವುದೋ ಒಂದು ಪಿಕ್ಚರ್ ಮಾಡಿದ್ನಲ್ಲ, ಫಸ್ಟ್ ಪಿಕ್ಚರು, ಅದು ತಮಿಳಲ್ಲಿ ಬ್ಯುಸಿ ಇದ್ರು. ಒಂದು ಅಂದ್ಕೊಳ್ಳೋದು ಬೇಡ, ಅಷ್ಟೇ ಫೋನಲ್ಲೇ ಹೇಳಿದೆ ನಾನು, ನೇರವಾಗಿ ಮಾತಾಡೋಕ್ಕಿಂತ. ಸೊ ಅವ್ರು ನೇರವಾಗಿ ಮಾತಾಡಲಿಲ್ಲ, ನಾನು ಫೋನಲ್ಲೇ ಕಮ್ಯುನಿಕೇಟ್ ಮಾಡಿದೆ. ಇಲ್ಲ ಸರ್ ಮಾಡಿ ನೀವು ಪರವಾಗಿಲ್ಲ ಬಂದು ಮಾಡ್ತೀನಿ, ಬಟ್ ಡೇಟ್ ಒಂದು ಸ್ವಲ್ಪ ಮುಂಚೆ ಹೇಳಬೇಕಾಗುತ್ತೆ, ಆಮೇಲೆ ನನ್ನ ಡೇಟು ರಿಸ್ಟ್ರಿಕ್ಷನ್ ಇರುತ್ತೆ, ನೀವು ಡೇಟ್ ಅಡ್ಜಸ್ಟ್ ಮಾಡಬೇಕಾಗುತ್ತೆ ನನಗೆ ಅಂತಲೇ ಹೇಳಿದ್ರು ಅವರು. ನೀವು ಅಡ್ಜಸ್ಟ್ ಮಾಡೋದಾದ್ರೆ ನಂಗೆ ಪ್ರಾಬ್ಲಮ್ ಇಲ್ಲ ಅಂತ. ನಾನು ಅಡ್ಜಸ್ಟ್ ಮಾಡ್ತೀನಿ ಅಂತ ಹೇಳಿದೆ, ಯಾಕಂದರೆ ಅಂಬರೀಷ್ ಅವ್ರ ಫುಲ್ ಡೇಟ್ ಇತ್ತು ನನಗೆ. ಸೊ ಅಂಬರೀಷ್ದೆಲ್ಲ ರೆಗ್ಯುಲರಾಗಿ ಮಾಡ್ತಿರ್ತೀನಿ. ಅವಾಗ ರಮೇಶ್ ಬಂದಾಗ ರಮೇಶ್ ಪೋರ್ಷನ್ ಮಾಡ್ಬೋದು. ಫುಲ್ ಏನು ಸಿನಿಮಾದಲ್ಲಿ ಇಲ್ಲದೆ ಇರೋದ್ರಿಂದ ಅವ್ರ ಇಂಟ್ರೊಡಕ್ಷನ್ ಬರೋದೇ ಇಂಟರ್ವಲ್ ಟೈಮಲ್ಲಿ, ಅದರಲ್ಲೂ ಮಧ್ಯೆ ಮಧ್ಯೆ ಬರ್ತಾರೆ ಹೋಗ್ತಾರೆ, ಮಧ್ಯೆ ಮಧ್ಯೆ ಬರ್ತಾರೆ ಹೋಗ್ತಾರೆ, ಆ ಥರ ಇದೆ. ಸೊ ಅವರು ಯಾವಾಗ ಬಂದರೆ ಅವಾಗ ಮಾಡ್ತೀನಿ ನಾನು ಅಂತ ಹೇಳಿದೆ ನಾನು. ಸೊ ಹಾಗಾಗಿ ಅವರು ಬಂದು ಮೊದಲೇ ಹೇಳೋರು, ಇಂಥ ದಿನ ಫ್ರೀ ಆಗಿದ್ದೀನಿ, ಅಲ್ಲಿ ಬಂದುಬಿಡಿ ಆ ಶೆಡ್ಯೂಲಲ್ಲಿ ಅಂತೇಳಿ. ಶೆಡ್ಯೂಲ್ ನಡೀತಾ ಇರ್ಬೇಕಾದ್ರೆ ಬಂದು ಮಾಡಿಕೊಂಡು ಫಿನಿಶ್ ಮಾಡಿದ್ರು. ರಮೇಶು ಅದು ಫಿನಿಶ್ ಮಾಡಿದ್ರು. ಸೊ ಅಂಬರೀಷ್ ತುಂಬ ಇನ್ವಾಲ್ವ್ ಆಗಿದ್ರು ಆ ಸಿನಿಮಾದಲ್ಲಿ, ಅವ್ರಿಗೆ ಕ್ಯಾರೆಕ್ಟರ್ ತುಂಬ ಇಷ್ಟ ಆಗಿತ್ತು. ಅದು ನೈಟ್ ಒಂದು ಮಾಡಬೇಕು ಅಂತ ಹೇಳಿದ್ನಲ್ಲ, ಒಂದು ಸೀನ್, ಒಂದು ನೈಟ್ ಎಫೆಕ್ಟ್ ಮಾಡಬೇಕು, ಇಡೀ ದಿನ ಮಾಡಬೇಕು. ಆ ಸೀನ್ ಬ್ರೇಕ್ ಮಾಡಬಾರ್ದಾಗಿತ್ತು ನಾವು. ಇವತ್ತು ಅರ್ಧ ಮಾಡಿ ನಾಳೆ ಅರ್ಧ ಮಾಡಿದ್ರೆ ಅದು ಒಂಥರ ನಮಗೂ ಫ್ಲೋ ಹೊರ್ಟೋಗುತ್ತೆ, ಆರ್ಟಿಸ್ಟ್ಗೂ ಹೊರ್ಟೋಗುತ್ತೆ ಅನ್ನೋಂಥ ಸೀನ್ ಅದು. ಸೊ ಆ ಸೀನ್ ಇಡೀ ಸಿನಿಮಾದಲ್ಲಿ ಒಂದು ಟ್ವಿಸ್ಟ್ ಇರುತ್ತೆ ಅದು. ಸೊ ಇವರು ಅಶ್ವಥ್ ಮಗಳು ಡಾಲಿ, ಅವಳು ರಮೇಶನ್ನ ಲವ್ ಮಾಡ್ತಿರ್ತಾಳೆ, ಎಲ್ಲ ಸಿಟಿನಲ್ಲಿ ಓದ್ತಾ ಇರ್ಬೇಕಾದ್ರೆ. ಅವಳು ಇಂಟ್ರೊಡಕ್ಷನ್ನೇ ಸಿಟಿಯಿಂದ ಬರೋದ್ರಿಂದ ಇರುತ್ತೆ, ಫ್ರೆಂಡ್ಸ್ ಹುಡುಗಿರ ಜೊತೆಗೆ. ಸೊ ಇದ್ದಾಗ ಏನಾಗುತ್ತೆ, ಅದು ಅಲ್ಲಿಂದ ಬಂದು ಲವ್ ಮಾಡ್ತಿರ್ತಾಳೆ, ಎಲ್ಲ ಆಗುತ್ತೆ. ಅವನನ್ನ ಮದುವೆ ಮಾಡ್ಕೋಬೇಕು ಅಂತಿರ್ತಾಳೆ. ಅಪ್ಪ ಹತ್ರ ಇನ್ನೂ ಹೇಳಿರಲ್ಲ. ಸೊ ಅಪ್ಪನಿಗೆ ಏನಿರುತ್ತೆ, ಇವನು ಅಂಬರೀಷ್ ಕ್ಯಾರೆಕ್ಟರ್ ಇದೆಯಲ್ಲ, ಸೊ ಇವನು ಇಡೀ ಎಸ್ಟೇಟ್ನ ನೋಡ್ಕೊತಿದ್ದಾನೆ. ಅವನನ್ನ ಇವಳು ಮದುವೆ ಮಾಡಿಕೊಟ್ರೆ ಇನ್ನು ಮುಂದೆ ಇವಳು ಸುಖವಾಗಿರ್ತಾಳೆ. ಯಾಕೆಂದರೆ ಪಕ್ಕದಲ್ಲಿ ವಜ್ರಮನಿ ಥರದ್ದು ಒಂದು ವ್ಯಾಘ್ರ ಇದೆ ಅಲ್ಲಿ. ಸೊ ಯಾವತ್ತಿದ್ರೂ ಇದನ್ನು ನುಂಗ್ ಹಾಕ್ಬಿಡ್ತಾರೆ, ನೀನು ಹೆಣ್ಮಗಳು, ನಿನ್ನನ್ನು ಇದು ಮಾಡ್ತಾರೆ, ನೀನು ಈ ಥರದನ್ನ ಒಬ್ಬ ಬಲವಾಗಿರೋಂಥವನೊಬ್ಬ ಸ್ಟ್ರಾಂಗ್ ಪರ್ಸನ್ ಇದ್ರೆ ಚೆನ್ನಾಗಿರ್ತೀಯ, ಅವ್ನು ಮದುವೆ ಮಾಡ್ಕೊ, ತುಂಬ ಒಳ್ಳೆಯವನು ಅವನು ಚಿಕ್ಕವನಿಂದ ನನ್ನ ಜೊತೆಗೆ ಬೆಳೆದಿದ್ದಾನೆ, ಒಳ್ಳೆಯವನು, ನೀನು ಇದು ಮಾಡ್ಕೊಂತೆಲ್ಲ ಹೇಳ್ತಾರೆ. ಅವಳು ಒಪ್ಪೋದೇ ಇಲ್ಲ. ಅಪ್ಪನ ಮೇಲೂ ಜಗಳ ಆಡ್ತಾಳೆ, ಇದು ಮೇಲೆ ನಾನು ಒಪ್ಪೋದೇ ಇಲ್ಲ, ನಾನು ಸತ್ತೋಗ್ತೀನಿ ನಾನು ಅಂತ ಹೇಳೋಳು, ನಾನು ಅವನ್ನೇ ಮದುವೆ ಆಗೋದು. ಸೊ ಅವಾಗ ಅವ್ರ ಅಪ್ಪನ್ನ ಒಪ್ಸಕ್ಕೆ ಬರ್ತಾರೆ ಇವರು, ಯಾರು ಅಂಬರೀಷ್, ಒಪ್ಸಕ್ಕೆ. ಇಲ್ಲ ಒಪ್ಕೊಳ್ಳಿ, ಅವಳು ಇಷ್ಟನೇ. ಆ್ಯಕ್ಚುಲಿ ಅಂಬರೀಷಿಗೆ ಗೊತ್ತಿಲ್ಲದೆ ಒಳಗಡೆಯಿಂದ ಇವಳ ಮೇಲೆ ಪ್ರೀತಿ ಇರುತ್ತೆ. ಯಾರ ಮೇಲೆ? ಡಾಲಿ ಮೇಲೆ ಪ್ರೀತಿ ಇರುತ್ತೆ. ಬಟ್ ಅಂಬರೀಷಿಗೆ ಗೊತ್ತಿರುತ್ತೆ ಅವನ ಸ್ಥಾನಮಾನ ಏನು. ನಾನು ಒಬ್ಬ ಕೆಲಸಗಾರ, ನಾನು ಎಷ್ಟೇ ಪ್ರಾಮುಖ್ಯತೆ ಕೊಟ್ಟು ನನ್ನ ಇದು ಮನೆಯಲ್ಲಿ ಒಂದು ಮುಖ್ಯವಾದ ವ್ಯಕ್ತಿ ಅಂತ ನೋಡಿದ್ರು ಕೂಡ ನಾನು ಕೆಲಸದವನೇ, ನಾನು ಅವಳು ಮಗಳು, ಅವಳಲ್ಲ ಅಂತಿರುತ್ತೆ. ಬಟ್ ಒಳಗಡೆ ಒಂದು ಪ್ರೀತಿ ಇರುತ್ತೆ. ಆ ಪ್ರೀತಿನ ತ್ಯಾಗ ಮಾಡ್ಬೇಕು. ಓಕೆ, ಅವಳು ಇಷ್ಟ ಅದು, ಅವಳು ಚೆನ್ನಾಗಿರ್ಬೇಕು ಅನ್ನೋದು ಇವ್ರಿಗೆ ಯಾವಾಗಲೂ ಇರುತ್ತೆ. ಎಷ್ಟೋ ಹೇಳಕ್ಕೆ ಕೇಳ್ತಾರೆ. ಒಂದು ಅವಳು ಗಲಾಟೆ ಮಾಡಿ ಹೊರಗಡೆ ಹೋಗ್ತಾಳೆ ಆ ಒಂದು ಸೀನಲ್ಲಿ. ಹೋಗಿದ ತಕ್ಷಣನೇ ಒಂದು ಅಂಬರೀಷ್ ಹೇಳಕ್ಕೆ ಹೋಗ್ತಾರೆ, ಒಪ್ಕೊಳ್ಳಿ ಅವಳದು, ನಿನಗೆ ಗೊತ್ತಾಗಲ್ಲ, ನೀನು ಸುಮ್ಮನಿರಯ್ಯ ಅಂತೇಳ್ಬಿಟ್ಟು ಅವ್ರು ಹೊರಟೋಗ್ತಾರೆ. ರಾತ್ರಿ ಒಂದು ಕಡೆ ಅವರು ಇರ್ತಾರೆ, ಬೆಡ್ ಮೇಲೆ ಕೂತ್ಕೊಂಡಿರ್ತಾರೆ. ಆವಾಗ ಹೋಗಿ ಸಮಾಧಾನ ಹೇಳಕ್ಕೆ ಹೋಗ್ತಾರೆ ಅಂಬರೀಷ್. ಇಲ್ಲ ನೀವು ಒಪ್ಕೋಬೇಕು. ಅವ್ರಿಗೆ ಮಾತು ಕೊಟ್ಬಿಡ್ತಾಳೆ ಅವಳು ಡಾಲಿಗೆ, ನೀನು ಲವ್ ಮಾಡ್ತಾ ಇದ್ರು ಕೂಡ ಅವಳು ಈ ಥರದ್ದಾಗೋಯ್ತು, ನನ್ನ ಲೈಫ್ ಅವನಲ್ಲೇ ಹೊಟ್ಟೋದ, ಇಲ್ಲಿ ಈ ಥರದ್ದಾಗೋಯ್ತು, ನಿನಗೆ ಯಾಕೆ, ನಾನು ಒಪ್ಪಿಸ್ತೀನಿ. ಯಜಮಾನ್ರೆ ಅಂತಿರ್ತಾರೆ. ಯಜಮಾನ್ರೆ ನಾನು ಒಪ್ಪಿಸ್ತೀನಿ, ನಿನ್ನ ಯೋಚನೆ ಬಿಡು, ನನ್ನ ಜವಾಬ್ದಾರಿ ಅಂದಾಗ ಅವಾಗ ಅವನು ಇದು ಮಾಡ್ತಾಳೆ, ಅದೇ ಇಷ್ಟ ಆಗೋದು ನಿನ್ನ, ನನಗೆ ಇದೇ ಇಷ್ಟ ಆಗೋದು ಅಂತ. ಅವ್ರಪ್ಪ ಇವ್ನು ಮದುವೆ ಆಗೋದು ಅಂದ್ರೆ ಅವ್ನು ಬೈತಿರ್ತಾಳೆ, ಇವನ್ನ ನಾನು ಕೆಲಸ್ತಾಳೆ, ನಾ ಮದುವೆ ಆಗೋದು ಅಂತ. ಅವಳು ಇನ್ನೂ ಹೇಳಕ್ ಬಂದಾಗ ಅವನ್ನೇ ಬೈತಾಳೆ, ನಮ್ಮ ಅಪ್ಪನ ತಲೆ ಕೆಡಿಸ್ಬಿಟ್ಟಿದ್ಯಾ, ನನ್ನ ಮದುವೆ ಮಾಡ್ಕೊಂಡು ನಾನು ಆಸ್ತಿ ಹೊಡಿಬೇಕು ಅಂತಿದ್ಯಾ ಅಂತ. ಅವ್ನು ಈ ಥರ ಹೇಳಿದಾಗ ಒಪ್ಸು ನೋಡೋಣ ಅಂತ ಹೇಳ್ತಾಳೆ. ಬಂದು ರಾತ್ರಿ ಮಾತಾಡಕ್ಕೆ ಹೋಗ್ತಾನೆ.
ಒಪ್ಕೋ ಅದು ಇದು ಅಂತ ಅಂದಾಗ ಅವರೊಂದು ಓಪನ್ ಅಪ್ ಆಗ್ತಾರೆ. ನಾನು ತುಂಬ ಅನ್ಯಾಯ ಮಾಡಿಬಿಟ್ಟೆ, ನಿನಗೆ ದ್ರೋಹ ಮಾಡಿದ್ದೀನಿ ಅಂತ. ನೀವೆಲ್ಲಿ ದ್ರೋಹ ಮಾಡಿದ್ದೀರಾ? ನಾನು ಎಲ್ಲೋ ಇದ್ದನು, ಅಪ್ಪ ಅಮ್ಮ ಇಲ್ದೇರನು, ನನ್ನನ್ನು ತಂದು ನೀವು ನಿಮ್ಮ ಮಗನ ಥರ ಬೆಳೆಸಿದ್ದೀರ, ಮಗನ ಸ್ಥಾನಮಾನನೇ ಕೊಟ್ಟಿದ್ದೀರಾ, ಒಪ್ಕೊಳ್ಳಿ. ಅವಳ ಮಗು ಅವಳು ಸಂತೋಷವಾಗಿರ್ತಾಳೆ. ಅವನ ಜೊತೆಗೂ ಮಾತಾಡಿದ್ದೀನಿ, ಅವನು ತುಂಬ ಒಳ್ಳೆಯವನು. ಆ ಹುಡುಗ ಅವನು ಸರಿ ಇಲ್ಲಿರಕ್ಕೆ ಬಂದಿರ್ತಾನೆ, ತುಂಬ ಒಳ್ಳೆಯವನು. ಕರ್ಸಿದ್ದೀನಿ ನಾನು, ಅವ್ನು ಸ್ಟಡಿ ಮಾಡೋಕ್ಕೆ ಕರ್ಸಿದ್ದೀನಿ. ಅವನಿಗೆ ಕೊಟ್ಟು ಮದುವೆ ಮಾಡಿದ್ರೆ ಚೆನ್ನಾಗಿರ್ತಾಳೆ. ಅಲ್ಲ ಕಣೋ, ಅವನಾದ್ರೂ ಈ ಎಸ್ಟೇಟ್ ಗತಿಯಿಂದ, ಅದಕ್ಕೆ ನಾನು ಇರ್ತೀನಿ ತಾನೇ, ನಾನು ಎಲ್ಲಿ ಹೋಗ್ತೀನಿ, ನಾನು ಇರ್ತೀನಿ, ಅವರಿಬ್ರು ಚೆನ್ನಾಗಿರಲಿ, ಎಲ್ಲ ಒಪ್ಪಿಸ್ತಾನೆ. ಅವಾಗ ಇವ್ರು ಹೇಳ್ತಾರೆ, ತುಂಬ ಅನ್ಯಾಯ ಮಾಡಿಬಿಟ್ಟೆ ನಾನು. ಅದು ಏನು ಅನ್ಯಾಯ ಮಾಡಿದ್ರೆ? ನೀನು ತಿಳ್ಕೊಂಡಿರೋ ಥರ ನೀನು ಕೆಲಸವನ್ನೆಲ್ಲ, ನೀನು ನನ್ನ ಮಗ, ಅವಳು ನನ್ನ ಸಾಕು ಮಗಳು, ನಮ್ಮಿಬ್ಬರಿಗೂ ಮಕ್ಕಳಾಗಲಿಲ್ಲ ನನ್ನ ಹೆಂಡ್ತಿಗೆ ಅಂದ್ಕೊಂಡು ಫ್ಲಾಶ್ ಬ್ಯಾಕ್ ಇರುತ್ತೆ. ಅವ್ರಿಗೆ ಮದುವೆ ಆಗಿರುತ್ತೆ, ಮಕ್ಕಳೇ ಆಗಿರಲ್ಲ. ಆ ಹೆಂಡ್ತಿ ಮಗು ಬೇಕು ಮಗು ಬೇಕು ಮಗು ಬೇಕು ಅಂತಿರ್ತಾಳೆ. ಬಟ್ ಇವ್ರಿಗೆ ಅಶ್ವಥ್ ಅವ್ರಿಗೆ ಒಂದು ಬೇರೆ ಸಂಬಂಧ ಇರುತ್ತೆ ಬೇರೆ ಊರಲ್ಲಿ, ಅದನ್ನ ಮುಚ್ಚಿಟ್ಟಿರ್ತಾರೆ ಅವರು. ಅವಳ ಜೊತೆಗೆ ಒಬ್ಬ ಮಗ ಹುಟ್ಟಿರ್ತಾನೆ ಅವಳಿಗೆ, ಅದನ್ನ ಹೇಳಕ್ಕಾಗಿರಲ್ಲ. ಅಲ್ಲೇ ಆ ಮಗು ಬೆಳೀತಾ ಇರುತ್ತೆ. ಹೆಂಡ್ತಿಗೆ ಹೇಳಿರಲ್ಲ ಅದನ್ನ, ಆ ಸಂಬಂಧನೇ ಹೇಳಿರಲ್ಲ, ಯಾರಿಗೂ ಗೊತ್ತಿರಲ್ಲ, ಯಾವುದೋ ಊರಲ್ಲಿ ಇರ್ತದ ಆ ಸಂಬಂಧ. ಸೊ ಮಕ್ಕಳಾಗಲ್ಲ ಅಂತಂದ್ರೆ ದತ್ತು ತಗೊಳ್ಳೋಣ ಅಂತ ತೀರ್ಮಾನ ಮಾಡ್ತಾರೆ. ದತ್ತು ತಗೋರಿ ಇವ್ರಿಗೆ ಅಂತ ಅನ್ಸುತ್ತೆ, ನನ್ನ ಮಗನೇ ಇದನ್ನಲ್ಲ, ಅವನ್ನೇ ದತ್ತು ತಗೊಳ್ಳೋಣ ಅಂತ ಪ್ಲಾನ್ ಮಾಡ್ತಾರೆ. ಅದಾಗಲ್ಲ. ಅಷ್ಟೊತ್ತಿಗೆ ಇವಳು ಕಡೆಯಿಂದ ಯಾವುದೋ ಒಂದು ಇರುತ್ತಲ್ಲ, ಆ ಹೆಣ್ಣು ಮಗನ ದತ್ತು ತಗೋತಾರೆ. ಸೊ ದತ್ತು ತಗೋತಾರೆ. ಆ ಇನ್ನೊಂದು ಸಂಬಂಧ ಇರುತ್ತಲ್ಲ, ಅಮ್ಮ ಸತ್ತೋಗ್ತಾಳೆ, ಅದನ್ನ ಅನಾಥ ಮಗು ಅಂತ ತಂದು ಅಲ್ಲಿ ಸಾಕೊಳ್ಳೋ ಥರ ಸಾಕೊಂಡ್ಬಿಡ್ತಾರೆ. ಮಗ ಆಕ್ಚುಲಿ ಅದು. ಸೊ ಇವಳು ದತ್ತು ಮಗಳು, ಅವನು ನಿಜವಾದ ಮಗ. ಇದು ಕಣ ಕತೆ ನನಗೆ ಅಂತೆಲ್ಲ ಹೇಳ್ತಾರೆ. ಅಂಬರೀಷ್ಗೆ ಇದಾಗೋಗುತ್ತೆ. ಇಷ್ಟೂ ವರ್ಷ ಅಪ್ಪ ಇಲ್ಲ ಅಮ್ಮ ಇಲ್ಲ ಅಂತ ಅನ್ಕೊಂಡು ಬೆಳೆದಿದ್ದೆ ನಾನು, ಗೊತ್ತೇ ಆಗ್ಲಿಲ್ಲ. ಇಷ್ಟು ಜೊತೆಗಿದ್ದೆ ನಾನು, ಇಷ್ಟು ದಿವಸ ನಿಮ್ಮನ್ನು ಯಜಮಾನ್ರೆ ಅಂತಿದ್ದೆ ನಾನು. ಹಂಗೆ ಹಿಂಗೆ ಅನ್ಕೊಂಡು ಅಲ್ಲೋಗಿ ನಿಂತ್ಕೊತಾರೆ. ಶಾಕ್ ಆಗುತ್ತಲ್ವಾ, ಅಪ್ಪನೇ ಇಲ್ಲ ಅನ್ಕೊಂಡು ಅಂದಾಗ ಈ ಥರದ್ದೊಂದು ಇದು ಹೇಳಿದಾಗ ಅದಾಗುತ್ತೆ. ಆಮೇಲೆ ಅಲ್ಲೋಗಿ ಒಬ್ಬರೇ ನಿಂತ್ಕೋತಾರೆ, ಮಾತಾಡಲ್ಲ. ಇವ್ರು ಮಾತಾಡಿಸ್ತಾರೆ, ರಾಜೀವ ಅಂತ ಮಾತಾಡಲ್ಲ. ಕೊನೆಗೆ ಹೇಳ್ತಾರೆ, ಇಷ್ಟು ದಿವಸ ಈ ಸಮಾಜದಿದ್ರು, ಜನಗಳೆದ್ರು, ಎಲ್ಲರೆದ್ರು ನಿನ್ನ ಯಜಮಾನ್ರೇ ಅಂತ ಕರಿತಾ ಇದ್ದೆ. ನಾನು ನಿನ್ನನ್ನು ರಾಜೀವ ಅಂತ ಕರಿತಿದ್ದೆ, ನಿನ್ನ ಮಗ ಅಂತ ಕರೆಯೋಕ್ಕಾಗಲಿಲ್ಲ, ನಿನ್ನ ಬಾಯಿಂದ ನಾನು ಅಪ್ಪ ಅಂತ ಅನ್ನಿಸ್ಕೊಳಕ್ಕಾಗಲಿಲ್ಲ. ಈಗ ಇಲ್ಲಿ ಯಾರೂ ಇಲ್ಲ, ಒಂದೇ ಒಂದು ಸರಿ, ಯಾಕೆಂದ್ರೆ ಅವ್ರು ಹೆಂಡ್ತಿರಲ್ಲ, ಹೆಂಡ್ತಿನೂ ಸತ್ತೋಗಿರ್ತಾಳೆ, ಒಂದೇ ಒಂದು ಸರಿ ನಿನ್ನ ಬಾಯಿಂದ ನನ್ನ ಅಪ್ಪ ಅಂತ ಕರೆಯೋ ಅಂತಂತಾರೆ. ಸೊ ಕರಿ ಅಂತ ಅಂದಾಗ ಅವನು ಅಳು ಬಂದ್ಬಿಡುತ್ತೆ ಅಂಬರೀಷ್ಗೆ. ಅವ್ನು ಹೇಳ್ತಾನೆ, ಎದ್ದಾಗ ಬಿದ್ದಾಗ ಇದಾದಾಗ ಯಾವತ್ತೂ ನನಗೆ ಅಪ್ಪ ಇಲ್ಲ ಅಂತ ಅನ್ನಿಸ್ತಿತ್ತು, ಅಲ್ಲೆಲ್ಲೂ ನಿಮ್ಗೆ ಅಪ್ಪ ಮಗ ಅಂತ ಅಪ್ಪ ಅಂತ ಅನ್ನಿಸ್ಕೊಳಕ್ ಆಗ್ಲೇ ಇಲ್ಲ. ಸಮಾಜದ ನಿಮ್ ಮರ್ಯಾದೆ ಹೋಗುತ್ತೆ ಅಂತ ಅಂದ್ಕೊಳ್ರಿ. ಸೊ ನನಗೆ ಹೊರಗಡೆ ಅಪ್ಪ ಇಲ್ವೇ ಇಲ್ಲ, ನಾನು ಅನಾಥನೇ. ಸೊ ಇಲ್ಲಿ ಮಾತ್ರ ನನ್ನ ಅಪ್ಪ ಅಂತ ಹೇಳಿ ಕರಿತಾ ಇದ್ದೀರಾ, ಇದು ಸರಿನಾ ನಿಮಗೆ? ಯಾರು ಇಲ್ದೇ ಇರೋ ಜಾಗದಲ್ಲಿ ಗೊತ್ತಿಲ್ಲದೆ ಇರ್ಬೇಕಾದ್ರೆ ಅಪ್ಪ ಅನ್ನೋ ಅಂತೀರಾ ಅಂತ ಅನ್ಕೊಂಡು ಎಲ್ಲ ಹೇಳ್ತಾನೆ. ನನಗೆ ಹೆಂಗೆ ಬೆಳೆದೆ ನಾನು, ಅನಾಥ ಅಂತಾನೆ ಒಳಗಡೆ ನೊಂದೇ ಬೆಳೆದಿದ್ದೀನಿ ನನ್ನ ಲೈಫಲ್ಲಿ. ಸೊ ಅನಾಥ ಅಂತ ಅಂದ್ಕೊಂಡೆ ಬೆಳೆದೆ ನಾನು. ಈಗ ಅಪ್ಪ ಅಂತಿದ್ದೀರಿ, ನಿಜವಾಗ್ಲೂ ನನಗೆ ನಿಮ್ಮನ್ನ ಅಪ್ಪ ಅಂತ ಕರೆಯೋಕೆ ನನಗೆ ಇಷ್ಟ ಇಲ್ಲ. ಜೊತೆಗೆ ಇದ್ಕೊಂಡು ನನ್ನನ್ನು ಈ ಥರ ಬೆಳೆಸಿದ್ದೀರಾ, ಕರೆಯೋಕೆ ಇಷ್ಟ ಇಲ್ಲ. ಬಟ್ ಆದರೂ ಇಷ್ಟು ದಿನ ನಿಮ್ಮ ಅನ್ನ ತಿಂದಿದ್ದೀನಿ, ಆ ಋಣಕ್ಕೋಸ್ಕರ ನಾನು ಒಂದೇ ಒಂದು ಸರಿ ಅಪ್ಪ ಅಂತೀನಿ ಅಂತ ಹೇಳೋ ಅಪ್ಪ ಅಂತಾರೆ. ಆ ಕಡೆಯಿಂದ ವಾಯ್ಸ್ ಬರಲ್ಲ. ತಿರುಗಿ ನೋಡ್ತಾರೆ, ಅಪ್ಪ ಅಂತ ಇನ್ನೊಂದು ಸರಿ ಅಂತಾರೆ. ಆದ್ರೆ ಹತ್ರಕ್ಕೆ ಹೋಗಿ ನೋಡ್ತಾರೆ, ಅಪ್ಪ ಅಂತಾರೆ, ಬರಲ್ಲ. ಅಲ್ಲಾಡಿಸ್ತಾ ಅಪ್ಪ ಅಂತಾರೆ, ಸತ್ತೋಗಿರ್ತಾರೆ. ಅವ್ರು ಆ್ಯಕ್ಚುಲಿ ಇವ್ರ ಅಪ್ಪ ಅಂತ ಹೇಳೋ ಅಷ್ಟೊತ್ತಿಗೆ ಅವ್ರು ಸತ್ತೋಗಿರ್ತಾರೆ. ಇವ್ರಿಗೆ ಶಾಕು. ಆಮೇಲೆ ಅವ್ರನ್ನ ಸುಡಕ್ಕೆ ಅಂತ ಹೋಗ್ತಾರೆ. ಸುಡಕ್ಕೆ ಅವ್ನಿಗೆ ಬೆಂಕಿ ಹಚ್ಚಕ್ಕೆ ಬಿಡಲ್ಲ. ಅವ್ನಿಗೆ ಗೊತ್ತಿರುತ್ತೆ ನಾನೇ ಮಗ ಅಂತ. ಅವ್ನು ಬೆಂಕಿ ಹಚ್ಚಕ್ಕೆ ಹೋಗಕ್ಕೆ ಬಿಟ್ಟಾಗ ಇವರು ವಜ್ರಮಣಿ ಇವಳನ್ನ ಎತ್ಕಡ್ತಾರೆ. ಸೊ ಅವಳನ್ನ ಚೆನ್ನಾಗಿ ಇಟ್ಕೊಂಡ್ರೆ ಆಸ್ತಿ ಉಳಿಬೋದು, ಮಗಳನ್ನ ಕೊಡು ಅಂತ ಬರ್ತಿರ್ತಾರೆ ಅವಾಗ. ಸೊ ಅವನೇನಂದ್ರೆ ಮಗನ ಮದುವೆ ಮಾಡ್ಕೊಂಡ್ಬಿಟ್ರೆ ಆಸ್ತಿ ಎಲ್ಲ ನಂದಾಗುತ್ತೆ ಅಂತ. ಸೊ ಇದಕ್ಕೆ ಒಂದು ಮೋಸ ಮಾಡಿನೂ ಮಗಳು ಅಂತ ಹೇಳ್ಬಿಟ್ಟು ಇನ್ಯಾವಳನ್ನ ಹುಡುಗಿನ ತಂದ್ಬಿಟ್ಟು ಮದುವೆ ಮಾಡ್ಬಿಟ್ಟಿರ್ತಾರೆ ಇಲ್ಲಿ. ಈಗ ಅಂಬರೀಷ್ ಎಲ್ಲ ಸೇರ್ಕೊಂಡು ಅವ್ರ ಮಗನಿಗೆ ಬೇರೆ ಹುಡುಗಿನ ಅವ್ನು ಕೆಡಿಸಿರ್ತಾನೆ, ಅವಳನ್ನ ಮದುವೆ ಮಾಡಿಸ್ಬಿಟ್ಟಿರ್ತಾರೆ. ಸೊ ಎಲ್ಲ ಕೋಪ ಇರುತ್ತೆ. ಅವಳನ್ನ ಎತ್ಕಟ್ಬಿಡ್ತಾನೆ ಅವನು, ವಜ್ರಮುನಿ ಎತ್ಕಟ್ಬಿಟ್ಟು. ಸೊ ನೀನ್ ಇರ್ಬೇಕಾದ್ರೆ ಅವ್ನು ಯಾರೋ ಕೊಳ್ಳಿ ಇಡೋದ ಅಂತ ಅವಳ ಹತ್ರ ಒಂದು ಹೆಣ್ಣು ಮಗು ಬಂದು ಬೆಂಕಿ ಇರ್ತಾಳೆ ಅದಕ್ಕೆ. ಆ ಥರದ್ದೆಲ್ಲ ಸೀನು ಅಂತ. ಸೊ ಅದು ಅಂಬರೀಷ್ಗೆ ಎಕ್ಸ್ಪ್ಲೈನ್ ಮಾಡಿದೆ, ಈ ಥರ ಇದೆ ಸರ್ ಸೀನು, ನೈಟ್ ಎಫೆಕ್ಟು. ಸ್ಟಾರ್ಟ್ ಮಾಡಿದ್ರೆ ಬೆಳಗ್ಗೆ ತನಕ ಆಗುತ್ತೆ, ಒಂದೇ ದಿವಸ ತೆಗಿಬೇಕಾದ್ರು, ಮಧ್ಯೆ ಬ್ರೇಕ್ ಮಾಡಿದ್ರೆ ಚೆನ್ನಾಗಿರಲ್ಲ. ಸೀನ್ ಸಿಂಪಲ್ ಆಗಿ ಈಗ ಹೇಳಿದ್ನಲ್ಲ ಅಷ್ಟೇ ಹೇಳಿಲ್ಲ, ಸಿಂಪಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದೆ. ಈ ಥರ ಸೀನ್ ಇದು ಒಟ್ಟಿಗೆ ಮಾಡಿದ್ರೆ ಚೆನ್ನಾಗಿರುತ್ತೆ. ಬಟ್ ನೀವು 6 ಗಂಟೆ ಮೇಲೆ ಇರಲ್ಲ ಅಂತೀರಾ. ಇದ್ರ ಮ್ಯಾಕ್ಸಿಮಮ್ 9 ಗಂಟೆ ತನಕ ಇರ್ತೀರ. 9 ಗಂಟೆಲಿ ಆ ಸೀನ್ ಮುಗಿಯಲ್ಲ ನಮಗೆ. ಸೊ ನೋಡಿ, ಇದ್ರೆ ಚೆನ್ನಾಗಿರುತ್ತೆ. ಬಟ್ ಅರ್ಧಂಬರ್ಧ ಮಾಡ್ಬೇಕಾಗತ್ತೆ, ಬೇರೆ ದಾರಿ ಇಲ್ಲ. ನಿಮಗೂ ಕಷ್ಟ ಆಗುತ್ತಲ್ಲ, ನಿಮ್ಗೂ ಮಾಡೋಕ್ಕಾಗಲ್ಲ ನೈಟು. ಬಟ್ 2 ದಿವಸ ಮಾಡಿದ್ರೆ ಚೆನ್ನಾಗಿರಲ್ಲ ಅಂತ. ಕೆಲಸ ಮಾಡು,
ನಾಳೆ ನನಗೆ ರಜಾ ಕೊಡು, ಅಥವಾ ನನಗೆ ಇವತ್ತು ಬಿಟ್ಬಿಡು, ನಾಳೆ ನಾನು ಲೇಟಾಗಿ ಬರ್ತೀನಿ, ಲೇಟಾಗಿ ಬಂದು ನಾನು ಶುರು ಮಾಡೋಣ, ಫುಲ್ ನೈಟ್ ಮಾಡೋಣ, ಎಷ್ಟೊತ್ತು ಹೇಳ್ತೀಯ ಸೀನ್ ಮುಗಿಯೋ ತನಕ ಮಾಡೋಣ, ಸೀನ್ ಚೆನ್ನಾಗಿದೆ, ಇದು ಮಾಡೋದು ಬೇಡ, ಬ್ರೇಕ್ ಮಾಡೋದು ಬೇಡ, ಇಟ್ಕೋ, ಪ್ಲಾನ್ ಮಾಡ್ಕೊ, ಯಾವತ್ತು ಮಾಡ್ತೀಯ ಅವತ್ತು ಮಾಡು, ಮಾಡೋಣ ಅಂತ. ಓಕೆ ಅಂದ್ವಿ. ನೆಕ್ಸ್ಟ್ ಡೇ ಪ್ಲಾನು, ನೆಕ್ಸ್ಟ್ ಡೇನೇ ಮಾಡೋಣ, ನೆಕ್ಸ್ಟ್ ಡೇನೇ ಮಾಡಿ ಪರವಾಗಿಲ್ಲ ಅಂತ. ಮುಂಚೆನೇ ಹೇಳ್ಬೇಕು ನನಗೆ ರಾತ್ರಿ ಎಲ್ಲ ಶೂಟಿಂಗ್ ಇರುತ್ತೆ ಅಂತ. ಸೊ 6 ಗಂಟೆಗೆ ಶುರು ಮಾಡಿದ್ವಿ, ಬೆಳಗ್ಗೆ 4-5 ಗಂಟೆ ಆಯಿತು ಸೀನು. ಭಾಳ ಈಗಲೂ ಆ ಸಿನಿಮಾದಲ್ಲಿ ಹೈಲೈಟ್ ಆ ಸೀನು, ತುಂಬ ಚೆನ್ನಾಗಿ ಬಂದಿದೆ. ಅಷ್ಟೊತ್ತು ಕೆಲಸ ಮಾಡಿದೆ. ಎಲ್ಲರೂ ಹೇಳ್ತಾರೆ ಅವ್ರು ರಾತ್ರಿ ಹೊತ್ತಿರಲ್ಲ ಅದಿರಲ್ಲ. ಇದು ಏನಂದ್ರೆ ಅವ್ರು ಕನ್ವಿನ್ಸ್ ಆಗಬೇಕು, ಅವ್ರಿಗೆ ಇಷ್ಟ ಆಗಬೇಕು. ಇಷ್ಟ ಆದರೆ ಖಂಡಿತ ಅಲ್ಲಿ ತನಕ ಇರ್ತಾರೆ, ಬರ್ತಾರೆ, ಮಾಡ್ತಾರೆ. ಸೊ ಇದು ಒಂದು ತುಂಬ ಒಳ್ಳೆ ಅಂಬರೀಷ್ ಅವ್ರ ಬಗ್ಗೆ ಗೊತ್ತಿಲ್ಲದೆ ಇರೋಂಥದ್ದು, ಎಲ್ಲ ಗೊತ್ತಿರೋದು ಬೇರೆ ಥರದ್ದು ಗೊತ್ತಿದೆ. ಸೊ ಅದೇ ಸಿನಿಮಾದಲ್ಲಿ ಇನ್ನೊಂದು 2-3 ತುಂಬ ಒಳ್ಳೆ ವಿಷಯಗಳು ಇದೆ.